ಕೋಲಾರದ ವಸತಿ ಶಾಲೆಯಲ್ಲಾದಂತಹ ಕರ್ಮಕಾಂಡ ಏನು ಅನ್ನೋದನ್ನ ನೆನ್ನೆ ಬೆಳಗ್ಗೆ 7:30ಯಿಂದಲೂ ಕೂಡ ಪಬ್ಲಿಕ್ ಟಿವಿಯಲ್ಲಿ ನಿರಂತರವಾಗಿ ನೋಡ್ತಾ ಹೋದ್ರಿ. ಅದರ ಇಂಪ್ಯಾಕ್ಟ್ ಅನ್ನುವಂತೆ ಅಧಿಕಾರಿಗಳೆಲ್ಲರೂ ಕೂಡ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಭೇಟಿ ಕೊಟ್ಟು ಕ್ರಮಕ್ಕೆ ಮುಂದಾದ್ರು. ಈಗ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಇಬ್ಬರನ್ನ ಬಂಧಿಸಿದ್ದಾರೆ, ಇನ್ನೂ ಮೂವರಿಗೆ ತಲಾಶ್ ನಡೆದಿದೆ. ಅದು ಮಕ್ಕಳನ್ನ ಮಲದ ಗುಂಡಿಗೆ ಇಳಿಸಿ ಸ್ವಚ್ಛತೆ ಮಾಡಿದಂತಹ ಒಂದು ಪ್ರಕರಣ, ಮತ್ತೊಂದು ಆಹಾರ ಸರಿಯಾಗಿರ್ಲಿಲ್ಲ, ಮಗದೊಂದು ವಿದ್ಯಾರ್ಥಿನಿಯರು ಕೊಠಡಿಯಲ್ಲಿ ಬಟ್ಟೆನ ಬದಲಾಯಿಸುವ ವೇಳೆ ಯಾರೋ ಕಿಡಿಗೇಡಿಗಳು ವಿಡಿಯೋ ಮಾಡಿದ್ದಾರೆ ಅಂತ ಒಂದಲ್ಲ ಹಲವು ಆರೋಪಗಳು ಕೇಳ್ಬಂದಿತ್ತು. ಹಾಗಾದ್ರೆ ಪ್ರಕರಣದ ತನಿಖೆ ಎಲ್ಲಿ ತನಕ ಬಂದು ನಿಂತಿದೆ ಕೋಲಾರದಲ್ಲಿ? ಇದಕ್ಕೂ ಶೇಮ್ ಅನಿಸಿತ್ತು ನೆನ್ನೆಯ ಈ ಪ್ರಕರಣ. ಆಮೇಲೆ ಇವೆಲ್ಲವೂ ಕೂಡ ಯಾವತ್ತೋ ಒಂದು ಕಳೆದ ವಾರದಿಂದಲೋ ಅಥವಾ ನೆನ್ನೆಯಿಂದಲೋ ಆರಂಭ ಆಗಿರೋದಿಲ್ಲ. ಹಲವು ದಿನಗಳಿಂದ, ಹಲವು ತಿಂಗಳುಗಳಿಂದ, ವರ್ಷಗಳಿಂದ ಇದೇ ರೀತಿಯಾಗಿ ನಡ್ಕೊಂಡು ಬರ್ತಾ ಇರುತ್ತೆ. ಪಾಪ ಆ ವಸತಿ ಶಾಲೆಯಲ್ಲಿ ಮಕ್ಕಳು, ಪಾಪ ಬಡವ್ರ ಮಕ್ಕಳೇ ಸೇರಿರ್ತಾರೆ. ಈ ಕಡೆ ಇರಕ್ಕೂ ಆಗಲ್ಲ, ಅಪ್ಪ ಅಮ್ಮನಿಗೆ ಹೇಳಕ್ಕೂ ಆಗಲ್ಲ, ಹೆದರಿಸ್ತಾ ಇದ್ರಂತೆ. ಹೊರಗಡೆ ಬಾಯಿ ಬಿಟ್ರೆ ಸರಿ ಇರಲ್ಲ ಅನ್ನೋ ಧಮ್ಕಿ ಹಾಕ್ತಿದ್ರಂತೆ ಮಕ್ಕಳಿಗೆ. ಆ ವಾರ್ಡನ್ ಸೇರಿದಂತೆ ಎಲ್ರು, ಹಲವರು ಜನ ಇದೇ ರೀತಿಯ ಒಂದು ಕಿತಾಪತಿಗಳನ್ನ ಮಾಡ್ತಾ ಇದ್ರು, ಕಿರುಕುಳವನ್ನ ಮಕ್ಳಿಗೆ ಕೊಡ್ತಾ ಇದ್ರು. ಮಕ್ಕಳು ಪಡಬಾರದು ಪಾಠಗಳನ್ನ ಪಟ್ಬಿಟ್ಟಿದ್ದಾರೆ ಇಲ್ಲಿ ತನಕ. ಅದಷ್ಟೇ ಅಲ್ಲ, ಪಾಪ ಹೆಣ್ಣು ಮಕ್ಕಳು ಬಟ್ಟೆ ಬದಲಾಯಿಸುವ ವೇಳೆ ಕ್ಯಾಪ್ಚರ್ ಮಾಡಿದ್ದಾರೆ ಅಂದ್ರೆ ಇನ್ನೆಂತ ಏನ್ ಹೇಳೋಣ ಇಂತಹ ಪ್ರಕರಣಗಳಿಗೆ. ಅದಕ್ಕೆ ಆಕ್ಷನ್ ತಗೊಳ್ತಾ ಇದ್ದಾರೆ. ಬಟ್ ಬರೀ ಸಸ್ಪೆಂಡ್ ಮಾಡಿದ್ರೆ ಮಾತ್ರ ಸಾಕಾ? ಮುಂದಕ್ಕೆ ಏನು? ಹಾಗಾದ್ರೆ ಈ ರೀತಿಯ ಕೆಲಸ ಮಾಡಿರುವಂತವ್ರಿಗೆ ಮುಂದೆ ಯಾವ ರೀತಿಯ ತನಿಖೆಯಾಗಿ ಏನ್ ಶಿಕ್ಷೆಗೆ ಒಳಪಡಿಸ್ತಾರೆ? ಇವ್ರಿಗೆ ಬೇರೆಯವರಿಗೆ ಇವರು ಪಾಠ ಆಗಬೇಕು. ಬೇರೆ ಕಡೆ ಬೇರೆ ಯಾವುದೇ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ವಸತಿ ಶಾಲೆಗಳು ಏನಿದ್ದಾವೆ ಅಲ್ಲಿ ಎಲ್ಲವೂ ಕಡೆ ಅಂದ್ರೆ ಎಲ್ಲ ಕಡೆ ಇಂಥವ್ರುಗಳು ಪಾಠ ಆಗ್ಬೇಕು. ಅಯ್ಯೋ ಹಿಂಗ್ ಮಾಡಿದ್ರೆ ಹಿಂಗ್ ಆಗ್ಬೋದಪ್ಪ ನಮ್ಗೆ ಅನ್ನೋ ಹೆದರಿಕೆ ಬರಬೇಕು. ನೋಡೋಣ ತನಿಖೆ ಯಾವ ಹಂತದಲ್ಲಿ ಹೋಗುತ್ತೆ. ಅಥವಾ ಒಂದೆರಡು ದಿನ ನಾವು ಸುದ್ದಿ ತೋರಿಸೋ ತನಕ ಅವರು ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅನ್ನೋದು, ನಾಳೆ ದಿನ ಮತ್ತೆ ತಣ್ಣಗಾಗೋದು, ಇಂಥದ್ದೇನಾದ್ರೂ ಆಗುತ್ತಾ ಈ ಘಟನೆಯಲ್ಲಿ? ಅಥವಾ ತನಿಖೆ ಮುಂದುವರೆದು ತಪ್ಪಿತಸ್ಥರಿಗೆ ತಕ್ಕ ಶಾಸ್ತಿ ಆಗುತ್ತಾ? ಕಾದ್ ನೋಡೋಣ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ. ನಿನ್ನೆ ನಡೆದಂತಹ ಇಂಪ್ಯಾಕ್ಟ್, ಅಧಿಕಾರಿಗಳೆಲ್ಲರೂ ಕೂಡ ಆ ಒಂದು ವಸತಿ ಶಾಲೆ ಹತ್ರ ಬಂದಿದ್ರು. ಬಳಿಕ ತನಿಖೆ ಏನಾಯ್ತು? ಎಷ್ಟು ಜನ ಸಿಕ್ಕಿದ್ದಾರೆ ರವಿ? ಇನ್ನೆಷ್ಟು ಜನ ಸಿಗಬೇಕು? ಏನ್ ಹೇಳ್ತಾರೆ ಅಧಿಕಾರಿಗಳು ರವಿ? ವಿದ್ಯಾ, ಈಗಾಗಲೇ 5 ಜನರ ವಿರುದ್ಧ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಅದರಲ್ಲಿ 4 ಜನರ ವಿರುದ್ಧ ಮಕ್ಕಳನ್ನ ಮಲಗುಂಡಿಗೆ ಇಳಿಸಿ ಸ್ವಚ್ಛಗೊಳಿಸಿದ ಹಿನ್ನೆಲೆಯಲ್ಲಿ ಫೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿ ಜಾತಿ ನಿಂದನೆ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಓರ್ವ ಶಿಕ್ಷಕ ಅಂದರೆ ಮಕ್ಕಳ ವಿಡಿಯೋ ಚಿತ್ರೀಕರಣ ಮಾಡಿದ ಹಿನ್ನೆಲೆಯಲ್ಲಿ ಓರ್ವ ಶಿಕ್ಷಕನ ವಿರುದ್ಧ ಫೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿರ್ತಕ್ಕ. ಒಟ್ಟು 5 ಜನ ಶಿಕ್ಷಕರು ಅಂದರೆ ಪ್ರಾಂಶುಪಾಲೆ ಜೊತೆಗೆ 3 ಜನ ಇಬ್ಬರು ಶಿಕ್ಷಕರು, ಒಬ್ಬ ವಾರ್ಡನ್ ಸೇರಿ ಓರ್ವ ಅಲ್ಲಿ ಕೆಲಸ ಮಾಡುವಂಥ ಮಹಿಳೆಯ ವಿರುದ್ಧ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಒಟ್ಟು 5 ಜನರ ವಿರುದ್ಧ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಈಗಾಗಲೇ ಸ್ಥಳಕ್ಕೆ ನಿನ್ನೆ ಅಧಿಕಾರಿಗಳು, ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಬೆಳಗ್ಗೆ 8 ಗಂಟೆಯಿಂದಲೇ ಅಧಿಕಾರಿಗಳು ದೌಡಾಯಿಸಿದ್ರು. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಜೊತೆಗೆ ಪೋಷಕರಿಂದ ಮಾಹಿತಿಯನ್ನು ಸಂಗ್ರಹ ಮಾಡಿ ವಸತಿ ಶಾಲೆಯ ಕರ್ಮಕಾಂಡದ ಇಂಚಿಂಚು ಮಾಹಿತಿಯನ್ನು ಪಡೆದ್ರು. ಅದಾದ ಬಳಿಕ ನಿನ್ನೆ ಸಂಜೆ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡಿತಾರೆ. ಇಬ್ಬರನ್ನ ಅಂದ್ರೆ ಬಂಧಿಸ್ತಾರೆ. ಪ್ರಾಂಶುಪಾಲ ಭಾರತಮ್ಮ ಜೊತೆಗೆ ಚಿತ್ರಕಲಾ ಶಿಕ್ಷಕ ಮುನಿಯಪ್ಪ ಅನ್ನೋರನ್ನ ಬಂಧಿಸ್ತಾರೆ. ಇನ್ನು ಅಭಿಷೇಕ್ ಜೊತೆಗೆ ವಾರ್ಡನ್ ಮಂಜುನಾಥ್ ಜೊತೆಗೆ ಅಲ್ಲಿನ ಕೆಲಸ ಮಾಡುವಂತ ಶಶಿಕಲಾ ಅನ್ನೋ ಸಿಬ್ಬಂದಿ ನಾಪತ್ತೆ ಆಗಿರ್ತಕ್ಕಂಥದ್ದು. ಈಗಾಗಲೇ 3 ಜನರಿಗಾಗಿ ಪೊಲೀಸರು ಹುಡುಕಾಟವನ್ನು ಆರಂಭಿಸಿರ್ತಕ್ಕಂಥದ್ದು. ಇನ್ನು ಚಿತ್ರಕಲಾ ಶಿಕ್ಷಕ ಮುನಿಯಪ್ಪ ಅವರನ್ನು ಬಂಧಿಸಿರುವ ಕ್ರಮವನ್ನು ಖಂಡಿಸಿ ಈಗಾಗಲೇ ಬೆಳಗ್ಗೆ 5 ಗಂಟೆಯಿಂದ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಶಿಕ್ಷಕ ಮುನಿಯಪ್ಪ ಭಾಳ ಒಳ್ಳೆಯವರು, ಅವರನ್ನು ಬಂಧಿಸಬಾರ್ದಾಗಿತ್ತು, ಜೊತೆಗೆ ಅವ್ರ ವಿರುದ್ಧ ಪ್ರಕರಣ ದಾಖಲು ಮಾಡಬಾರ್ದಾಗಿತ್ತು ಅನ್ನೋ ಒಂದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮಕ್ಕಳು ಬೆಳಗ್ಗೆ 5 ಗಂಟೆಯಿಂದ ಇವತ್ತು ಕೂಡ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಂದರೆ ಇಂದು ಈಗಾಗಲೇ 9 ಗಂಟೆ ಸುಮಾರಿಗೆ ಕೇಂದ್ರ ಸಚಿವ ಆಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಡ್ತಾ ಇರ್ತಕ್ಕಂಥದ್ದು. ಇನ್ನು ಸಾಕಷ್ಟು ಮಹಿಳಾ ಆಯೋಗ, ಮಕ್ಕಳ ಆಯೋಗ, ಬೇರೆ ಬೇರೆ ಅಧಿಕಾರಿಗಳು ಕೂಡ ಇವತ್ತು ವಸತಿ ಶಾಲೆಗೆ ಭೇಟಿ ಕೊಟ್ಟು ಮಕ್ಕಳಿಂದ ಜೊತೆಗೆ ಪೋಷಕರಿಂದ ಮಾಹಿತಿ ಪಡೆಯುವ ಎಲ್ಲ ಮಾಹಿತಿ ಇರ್ತಕ್ಕಂಥದ್ದು. ವಿದ್ಯಾ, ಜೊತೆಗೆ ಈಗಾಗಲೇ ಮಕ್ಕಳ ದೌರ್ಜನ್ಯ ನಡೆದಿದೆ, ಮಕ್ಕಳ ವಿರುದ್ಧ ಕಿರುಕುಳ ನಡೆದಿದೆ, ಜೊತೆಗೆ ಈ ಒಂದು ಪ್ರಕರಣವನ್ನ ಎಲ್ಲೆಡೆ ಖಂಡನೆಗೆ ವ್ಯಕ್ತ ಆಗ್ತಾ ಇರ್ತಕ್ಕಂಥ. ರವಿ, ಈಗ ಪೋಷಕರ ಸ್ಟ್ಯಾಂಡ್ ಏನ್ ಈ ವಿಚಾರದಲ್ಲಿ? ಅದರಲ್ಲೂ ಹೆಣ್ಣು ಮಕ್ಕಳು ಅಂತ ಬಂದಾಗ ಅವರು ಜಾಸ್ತಿ ರಿಸ್ಕ್ ತಗೊಳಕ್ ಹೋಗಲ್ಲ. ಒಂದು ಊಟ, ಇನ್ನೊಂದು ಮರದ ಗುಂಡಿಗೆ ಇಳಿಸಿ ಕೆಲಸ ಮಾಡಿಸ್ತಾ ಇದ್ರು ಅನ್ನುವಂಥದ್ದನ್ನೇ ಸಹಿಸ್ಕೊಳಕ್ಕಾಗಲ್ಲ. ಅದರಲ್ಲೂ ಹೆಣ್ಮಕ್ಳು ಬಟ್ಟೆ ಬದಲಾಯಿಸ್ಬೇಕಾದ್ರೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದಾರಂತೆ ಅನ್ನುವಂತಹ ಆರೋಪಗಳು ಕೇಳ್ಬಂದಾಗ ರಿಸ್ಕೇ ತಗೊಳಕ್ ಹೋಗಲ್ಲ, ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಈ ವಿಚಾರದಲ್ಲಿ ಪೋಷಕರು ಏನ್ ಹೇಳ್ತಾರೆ? ಏನಾದ್ರು ಸ್ಟ್ಯಾಂಡ್ ತಗೊಂಡಿದಾರಾ? ನನ್ನ ಮಕ್ಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಏನಾದ್ರು ಹೇಳ್ತಾ ಇದ್ದಾರಾ?
ಖಂಡಿತ ವಿದ್ಯಾ. ನಿನ್ನೆ ಅಷ್ಟೇ ಪೋಷಕರು ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಸ್ಥಳಕ್ಕೆ ಸಾಕಷ್ಟು ಜನ ಪೋಷಕರು ಆಗಮಿಸಿದ್ರು. ಅಂದ್ರೆ ಮಕ್ಕಳಿಗೆ ಏನಾಯ್ತೋ ಏನೋ ಅನ್ನೋ ಆತಂಕ ಮತ್ತೆ ಭಯ. ಈಗ ಹಾಗಾಗಿ ಸಾಕಷ್ಟು ಜನ ಪೋಷಕರು ಕೂಡ ಸ್ಥಳಕ್ಕೆ ಆಗಮಿಸಿ ಮಕ್ಕಳನ್ನ ಮಾತಾಡಿಸುವಂಥದ್ದು, ಜೊತೆಗೆ ಮಕ್ಕಳಿಂದ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ಬಾಲಕಿ ಹೇಳ್ತಾಳೆ, ನನ್ನ ಸ್ನೇಹಿತರು ಬಟ್ಟೆ ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ ಒಬ್ಬರು ನನ್ನ ವಿಡಿಯೋವನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಅದು ಏನು ಜಿಲ್ಲಾ ಮಕ್ಕಳ ಅಂದರೆ ಇವರು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಶ್ರೀನಿವಾಸ್ ಅವರ ಬಳಿ ಆ ವಿಡಿಯೋ ಇದೆ, ನಾನು ನೋಡಿದ್ದೀನಿ ಅನ್ನೋ ಒಂದು ಮಾಹಿತಿಯನ್ನು ಪೋಷಕರಿಗೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಪೋಷಕರು ಕೂಡ ಪ್ರತಿಭಟನೆಯನ್ನು ಮಾಡ್ತಾರೆ. ಜೊತೆಗೆ ಸ್ಥಳಕ್ಕೆ ಆಗಮಿಸಿದ್ದಂಥ ಕ್ರೈಸ್ಟ್ ಇಡಿ ನವೀನ್ ರಾಜ್ ಅವರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ಮಾಡ್ತಾರೆ. ಕೂಡಲೇ ಕ್ರಮ ಕೈಗೊಳ್ಳಬೇಕು ಇಲ್ಲಿನ ಸಿಬ್ಬಂದಿ ಜೊತೆಗೆ ಶಿಕ್ಷಕರ ವಿರುದ್ಧ ಅನ್ನೋ ಒಂದು ಒತ್ತಾಯವನ್ನು ಕೂಡ ಪೋಷಕರು ಮಾಡ್ತಾರೆ. ಅದಾದ ಬಳಿಕ ಪೋಷಕರಿಗೆ ಅಧಿಕಾರಿ ಒಂದು ಮನವಿಯನ್ನು ಮಾಡ್ತಾರೆ, ನಿಮ್ಮ ಮಕ್ಕಳಿಗೆ ಯಾವುದೇ ತೊಂದರೆ ಇಲ್ಲ, ನಾವಿದ್ದೇವೆ, ಧೈರ್ಯವಾಗಿ ಮಕ್ಕಳನ್ನು ಶಾಲೆಗೆ ಕಳಿಸಿ ಅನ್ನೋ ಒಂದು ಒತ್ತಾಯವನ್ನು ಮನವಿಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿನ ಪೋಷಕರು, ಸರ್ ಇದೇ ರೀತಿಯಲ್ಲಿ ವಸತಿ ಶಾಲೆಗಳಲ್ಲಿ ಮಕ್ಕಳ ವಿರುದ್ಧ ದೌರ್ಜನ್ಯಗಳು ನಡೆದಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಅಲ್ಲಿನ ಪೋಷಕರು ಹಾಕ್ತಾರೆ. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಜೊತೆಗೆ ಏನು ಪೊಲೀಸರು ಭರವಸೆಯನ್ನು ಕೊಡ್ತಾರೆ, ಮಕ್ಕಳಿಗೆ ಯಾವುದೇ ತೊಂದರೆ ಆಗಲ್ಲ, ಜೊತೆಗೆ ಯಾವುದೇ ಕಿರುಕುಳ ಯಾವುದೇ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೇವೆ ಅನ್ನೋ ಒಂದು ಮನವಿಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಪೋಷಕರು ಅವರ ಮನವಿಗೆ ಹೋಗೊಟ್ಟು ಅಲ್ಲಿಂದ ವಾಪಸ್ ಆಗ್ತಾರೆ. ಅಂದರೆ ಇವತ್ತು ಕೂಡ ಸಾಕಷ್ಟು ಡ್ರಾಮಾ, ಅಂದರೆ ಮಕ್ಕಳು ಪೋಷಕರು ಸೇರಿದಂತೆ ಸಾಕಷ್ಟು ಅಧಿಕಾರಿಗಳು ಕೂಡ ಇವತ್ತು ವಸತಿ ಶಾಲೆಗೆ ಭೇಟಿ ನೀಡುವ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ವಿದ್ಯಾ. ಎಸ್